ಹೊರಗಡೆ ನೀವೇ ನೋಡಿದಿರ ಬ್ಯಾನರ್ ಕಾವ್ಯ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರು ಹಾಕಿರೋದನ್ನ. ಲೈಕ್ ಗಿಲ್ಲಿ ಕಾವ್ಯ ಅವ್ರನ್ನ ಇಷ್ಟಪಡ್ತಾನೆ ಅಂತ ಒಂದಿಷ್ಟು ಜನ ಫ್ಯಾನ್ಸ್ಗಳು ಹೇಳಿರೋದು ನೀವು ನೋಡಿದ್ದೀರಾ. ಸೊ ಈ ಒಂದು ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ? ಅದು ಅಲ್ಲಿ ಸಾತ್ಗಾರ್ಕು ಅಲ್ಲಿ ಆ ಥರ ಮಾಡಬೇಕು. ಬಿಗ್ ಬಾಸ್ನೊಳಗೆ ಗೇಮ್ ಮಾಡವನೆ. ಬಿಗ್ ಬಾಸ್ ಈಚೆ ಬಂದಮೇಲೆ ನಮ್ಮ ಹೆಸರು ಕರಿಬಾರ್ದು. ಅದು ಹೆಣ್ಮಕ್ಳು ವಿಚಾರ. ಅದು ಈಗ ಒಂದು ನಾಟಕ ಆಡ್ತಾರೆ, ಒಂದು ಲೇಡೀಸ್ ಪಾತ್ರ ಕೊಡ್ತಾರೆ. ಕೃಷ್ಣ ಪಾತ್ರ ಮಾಡೋ ರುಕ್ಮಿಣಿ ಪಾತ್ರ ಕೊಡ್ತಾರೆ. ಭೀಮ ಪಾತ್ರ ಮಾಡೋ ದ್ರೌಪದಿ ಪಾತ್ರ ಕೊಡ್ತಾರೆ. ಆ ಸ್ಟೇಜಲ್ಲಿ ಮಾತ್ರ ಈಚೆಗೆ ಇಲ್ವಲ್ಲ, ಹಂಗೆ ಇಟ್ಕೋಬೇಕಿದ್ನ. ಅದು ಅವನಿಷ್ಟ. ಅದು ಇದು ನಮ್ಮ ಅದನ್ನ ಇಟ್ಕೋಬೇಕಾಗೋದಿಲ್ಲ. ಅದು ಹೆಣ್ಮಕ್ಳು ವಿಚಾರ. ಅದು ನಮ್ಮ ಬಾಯಲ್ಲಿ ಬೇಡ. ಅದು ಅವನ ಖುಷಿ, ಅವನಿಷ್ಟ. ಅದು ಅದಾದ್ಮೇಲೆ 50 ಲಕ್ಷ ಬಂದಿದೆ ಇವಾಗ, ತುಂಬಾ ದೊಡ್ಡ ಅಮೌಂಟ್. ನಿಮಗೇನಾದ್ರು ಕೇಳಿದ್ರ ನಾನು ಇದನ್ನ ಏನ್ ಮಾಡ್ಬೇಕು ಅಂತ ಇದ್ದೀನಿ ಅಂತ ಏನಾದ್ರು ಹೇಳ್ತಾ? ಇಲ್ಲ, ಕೇಳ್ತಾನೆ. ಇನ್ನೂ ಮನೆಗೆ ಬರಲಿಲ್ವಲ್ಲ. ಹೇಳ್ತಾನೆ ಹೆಂಗೆ ಮಾಡುವಪ್ಪ, ಏನು ಮಾಡುವಪ್ಪ. ಅದು ಅಷ್ಟರಲ್ಲಿ ಕೂತ್ಕೊತಾನೆ. ಹಿಂಗೆ ಕೂತ್ಕೋದಿಲ್ಲ. ಅಷ್ಟೇ ಏನಪ್ಪ 50 ಲಕ್ಷ ಏನು ಮಾಡಮ್ಮ, ಎತ್ತು ಮಾಡಮ್ಮ ಅಂದ್ಬಿಡ್ತಾನೆ. ಬೇಕಾದ್ರೆ ನಿನ್ಗೊಂದು ಕಾರ್ ತಗೊಡ್ತೀನಿ, ತಕೋ ಓಡಿಸು ಅಂತಾನೆ. ಬೇಕಾದ್ರೆ ನಾನು ಬೇಡ. ಸರಿ, ಇಲ್ಲ ಅದು ಈ ಮಾತಾಡೋಕ್ಕೆ ಇಲ್ವಲ್ಲ. ಕಪ್ ಕೊಟ್ಟ ಮೇಲೆ ನಿಂತ್ಕೋಕಾಗಿಲ್ಲ. ಸುದೀಪರ್ ಸರ್ ಎಲ್ಲ ಅಂತಾರೆ. ಹೋಗಿ ಈಚೆ ಕೂತ್ಕೊಂಡೆ ಒಂದು ಅರ್ಧ ಗಂಟೆ ಎಲ್ಲ ಅಲ್ಲೇ ಫೋಟೋ ಎತ್ಕೊಂಡ್ರು. ಅಷ್ಟೇ ಸುದೀಪ್ ಸರ್ ಕರ್ಕೋದ್ರು. ಪುನಃ ನಮ್ಗೆ ಅವನ ಭೇಟಿಯಾಗಿಲ್ಲ, ಅವನಿಗೆ ನಾನು ಭೇಟಿಯಾಗಿಲ್ಲ. ಫೋನೇ ಇಲ್ವಲ್ಲ ಅವ್ರು ತಾವು. ಬಿಗ್ ಬಾಸ್ ಹೋದಾಗ ಫೋನ್ ಕೊಡ್ಬಿಟ್ಟದ್ದು ನಮ್ಮ ಕೈಗೆ. ಫೋನೇ ಇಲ್ವಲ್ಲ ಅಂತಾವು. ಈಗ ಎಷ್ಟೋ ಶಾರ್ಟ್ ಮೂವಿಗಳು, ಚಿಕ್ಕ ಸಿನಿಮಾಗಳನ್ನ ಮೊಬೈಲಲ್ಲಿ ಮಾಡ್ಕೊಂಡು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೇ ಗಿಲ್ಲಿ ನಟ ಆಗಿ ಫೇಮಸ್ ಆಗಿದ್ದ. ಆದರೆ ಆ ಫೇಮಸ್ಗಿನ ಎಷ್ಟೋ ಜನ ಮುಗಿ ಬೀಳ್ತಿದ್ರು. ಹೆಣ್ಮಕ್ಳಾಗಿರ್ಬೋದು, ಮದುವೆಗಾಗಿರ್ಬೋದು, ಇಷ್ಟಪಡೋಕ್ಕಾಗಿರ್ಬೋದು. ಆದರೆ ಆತ ಎಲ್ಲೂ ಇಷ್ಟಪಡ್ದೇನೆ ಹೋದ್ಸರಿ ಗಗನ ಇಡೀ ಕರ್ನಾಟಕ ಇಷ್ಟಪಟ್ಟಿತ್ತು. ಈಗ ಒಂದು ಆಟ ಅಂತ ನೀವೇ ಹೇಳಿದ್ರಿ, ಜೊತೆಗೆ ಅಲ್ಲೂ ಹೋಗಿದ್ದ. ಈ ಥರ ಎಷ್ಟೋ ಜನ ಗಂಡು ಮಕ್ಳುಗಳಾಗಿ ಹೆಣ್ಮಕ್ಳಾಗಿರ್ಬೋದು ಡಿಸ್ಟರ್ಬ್ ಆಗ್ಬಿಟ್ಟು ಬೇರೆ ಕಡೆ ಹೆಣ್ಮಕ್ಳಿಂದ ಹೋಗ್ಬಿಟ್ಟು ಇದಾಗೋಯ್ತಾರೆ. ಆದರೆ ಈ ಗಿಲ್ಲಿ ನಟ ಎಲ್ಲೂ ಕೂಡ ಡಿಸ್ಟರ್ಬ್ ಆಗೇ ಇಲ್ಲ. ಇದಕ್ಕೆ ಕಾರಣ ಕುಳ್ಳಪ್ಪರ ತಿಳುವಳಿಕೆ ಅಥವಾ ಬೈಕ್ ಇರ್ಬೋದಾ, ಅಥವಾ ಅವನಲ್ಲಿರುವಂತ ಒಂದು ಹಸುವು, ಅವನಿಗಿರೋ ಸಂಕಟಕ್ಕೆ ಅವನೇನಾರು ಆ ಥರ ಹೋಗ್ತಾ ಇದ್ದಾನೆ? ಏನಿಲ್ಲ, ಮದುವೆ ಆಗ್ಬಿಡಿ ಸತಿ ನೀನು ಬೇಡ ಇಲ್ಲಿ ಗಂಟ. ಈಗ ಬಿಗ್ ಬಾಸ್ಗೆ ಒಂದು ತಿಂಗಳು ಅಂತ ನಾ ಕುಳಿಸೋದು. ಮದುವೆ ಆಗ್ಬಿಡಿ ಸತಿ ಇನ್ನೂ 3 ವರ್ಷ ತಂಟಿಗೆ ಬರ್ಬಿಡಕ್ಕಪ್ಪ ಅಂತ ಅಂದ. ಅಷ್ಟೇ ಅಂದೆ. ಅಷ್ಟೇ ಸರಿ, ಏನೋ ಪ್ರೀತಿ ಗೀತಿ ಮಾಡ್ಕೊಂಡಿದ್ಯ? ಅದು ಬೇರೆ ಮಾಡಿಸ್ಬಿಡು. ಒಟ್ಟಿ ನೀಚೆ ತಳ್ಬಿಡುವೆ, ಕೂತ್ಕೋ ನೀ ಇಲ್ದೆ ನಾ ಮದುವೆ ಮಾಡ್ತೀನಿ. ಎಂತ ಅರಮನೆ ಸಿಕ್ಕರು ಎಟ್ಟಿ ಅವನಿಗೆ ಬಿಡಕ್ಕೆ ಇಷ್ಟ ಇಲ್ಲ. ಇದೆಯಾ ಅವ್ನು ಮಲಿಕ ಜಾಗ ಇದೆಯೇ ಕೆಳಗೆ ಬೆಡ್ರೂಮ್ ಅದು ಇಂಚರಿ ಹೋಗೋದ್ರೆ ಕುದ ಮನೆ ಮತ್ತೆ ನೀನು ಅಂತಾನೆ. ಇದೆಯಾ ಅವ್ನು ಮನಿಕೋ ಜಾಗ. ಥರ ಹಾಸ್ಗೆ ಬೇಕು, ಏನೋ ಮಾಡಬೇಕು. ಇದೆಯಾ ಅವ್ನು ಮನಿಕೋ ಜಾಗ. ಈಗ ನೀವು ಕಿರ್ಗಾವ್ ಸಂತೆಗೆ ಹೋಗ್ಲಿ, ಮಳವಳ್ಳಿ ಸಂತೆಗೆ ಹೋಗ್ಲಿ, ಎಲ್ಲೋದ್ರೂ ಜನ ಆರ ತುರಾಯಿ ಆಗ್ತಾವ್ರೆ. ಇಲ್ಲಿಂದ ಕೇರ್ಪೇಟೆ ಕರ್ಕೊಯ್ತಾರೆ, ಎಲ್ಲೆಲ್ಲೂ ಮಾತಾಡಿಸ್ತವ್ರೆ. ನಿಮ್ಗೊಂದು 4 ಕಾಸು ಸಂಪಾದನೆ ಮಾಡ್ತಿದ್ರಿ, ಅದಕ್ಕೂ ಒಂದು ರೀತಿ ಕಡಿವಾಣ ಆದಂಗೆ ಆಗ್ತಾ ಇದೆ. ಜನಗಳ ಪ್ರೀತಿ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ದುಡ್ಡು ಮುಖ್ಯವಲ್ಲ, ಜನದ ಪ್ರೀತಿಯೇ ಮುಖ್ಯ. ಹಣ ಸಂಪಾದನೆ ಒಯ್ತೆ ಬತ್ತೆ. ಆದರೆ ಈ ಪ್ರೀತಿಗಳು ಬಂದದ್ದು ಕಳಿಸ್ಬಾರ್ದು ಆಚೆಗೆ. ಹೆಂಗೆ ಹೇಳಿ ಯೋ ಅಂತೀನಿ. ಅಯ್ಯೋ ಅಂತಂದಾಗ ನೀನು ದಂಡಿಕೆ ಬರೋಲ್ಲ, ಬಾಣ ಕೂತ್ಕೋಣ, ಏರಣ ಎತ್ತಣ. ಇದು ಮತ್ತೆ ಎತ್ತರಕ್ಕೆ ಬತ್ತಿದೆಯಾ ಅಂತ ಅಂದ್ಬಿಟ್ರೆ ನೀನು ದೂರ ಹೊಂಟೋಯ್ತೀಯ. ಪುನಃ ಬರೋಲ್ಲ ನೀನು. ಅದೇ ಕೆಟ್ಟ ಪ್ರೀತಿ ಅನ್ನೋದು. ಈಗ ಮೊನ್ನೆ ಒಂದು ದಿನಕ್ಕೆ 500 ಜನಕ್ಕೆ ಹೆಚ್ಚು ಜನ ಬಂದಿದ್ರು. ನಿಮಗೆ ಓಡಾಡಿ ಕಾಲೆಲ್ಲ ಊದ್ಕೊಂಡಿತ್ತು. ಆದ್ರೂ ಕೂಡ ಬೀಗ ತೆಗ್ದು ಜನಗಳನ್ನ ಮಾತಾಡಿಸ್ತಿದ್ರಿ. ನನಗೆ ಸರ್ಜರಿ ಆಗಿ 6 ತಿಂಗಳಾಯ್ತು. ಈಗ 6 ತಿಂಗಳು ಇಲ್ಲಿ ನಟನ ಸರ್ಜರಿ ಮಾಡಿಸ್ಬಿಟ್ಟು ಹೋಗಿದ್ದದ್ದು. ಈಗ ನಂಬ್ತಿರೋ ಬಿಡ್ತಿರೋ 3 ತಿಂಗಳಾಗದ ಮಧ್ಯಾಹ್ನ ಊಟ ಬಿಟ್ಟು ಮಾತ್ರೆ ಬಿಟ್ಟು. ಯಾರು ನೀವು? ನಾವು. ಇದು ಹಿಂಗೆ ನಿಮ್ಮ ಬೈದಾರೆ. ನಿಮ್ಮ ಹೋದ್ಮೇಲೆ ಇನ್ನೊಬ್ರು ಬತ್ತ ಎಲ್ಲಿ ಊಟ ಮಾಡ್ನ? ಬೆಳಿಗ್ಗೆ ಬಂದು ನಮ್ಮ ಹೆಂಗಸು ಎಲ್ಲ ಅವ್ರೆ ಅದೇ ತನ ಬಟ್ಟೆ ಬಿಚ್ಚಾಕ್ತಾವನಿ. ಒಂದು 8 ಸೆಂಟ್ ನಿಮ್ಮ ಬೇರೆ ಬಂದ್ಬಿಟ್ರು. ಕುಳ್ಳಪ್ಪರ ಒಂದು ನಿಮಿಷ ಎಲ್ಗೊಂದು ನಿಮಿಷ ಮಾಡ್ನ. ನೆನ್ನೆ ಬಿಗ್ ಬಾಸಲ್ಲಿ 9-10 ಗಂಟೆಲಿ ಊಟ ಮಾಡೋದು. ನೆನ್ನೆ 10 ಗಂಟೆಲಿ ಊಟ ಮಾಡೋದು. ಯಾರು ನೆಂಬ್ತೀರ ನೀವು? ಅಯ್ಯೋ ಮರೆಯಾನೆ ಮೇನ್ ಹೋಗಿ ನೋಡಿದ್ನು ಅವ್ನು ಊಟ ಮಾಡ್ತಕ್ಕ ನೀವೇನು ಬಿಡ್ತಾರೆ. ನೆನ್ನೆ 10 ಗಂಟೆ ಬಿಗ್ ಬಾಸಲ್ಲಿ ಊಟ ಮಾಡೋದು. ಮಸ್ತ ಮಾಡೋದ್ರಲ್ಲಿ ಊಟಕ್ಕೆ ಹೋಗಕ್ಕೆ ಅವಕಾಶ ಬೇಕಲ್ಲ. ಅಲ್ಲಿ ಊಟ ಮಾಡ್ಬೋದು. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಒಳಗೆ ಸೇರಿಸೋದಿಲ್ಲ.
ಹಂಗಾಗಿ ಎಳೀಕೊಬಿಟ್ರು ಒಂದು 5 ನಿಮಿಷ 10 ನಿಮಿಷ ಟೈಮ್ ಕೊಡ್ರಿ ಇಲ್ಲೇ ಕೂತಿರಿ ಏನು ಮಾಡಿ ಹೋಗ್ತಾ ಇಲ್ಲ ಸುತ್ಕೊಬಿಟ್ರು. ಎದುರು ಬರ್ತಾಳೆ ಮಾತ್ರ ನೆನ್ನೆ ಜನ 3 ಟೈಮ್ ಮಾತ್ರ ತಗೊಂಡಿಲ್ಲ, ಬೆಳಿಗ್ಗೆನೂ ಮಾತ್ರ ತಗೊಂಡಿಲ್ಲ, ನೆನ್ನೆ ಊಟ ಮಾಡಿದ್ರು ಅವ್ರು. ಅಂಥದ್ರಲ್ಲೂ ಆಯ್ತಪ್ಪ ಒಂದು 10 ನಿಮಿಷ ಒಂದು 10 ನಿಮಿಷ ಇರೋ ಮರೆ ನಾಷ್ಟ ಮಾಡ್ಕೊತೀನಿ. ನೀವು ಗೌಡ್ರೆ ಒಂದು 2 ನಿಮಿಷ, ಗೌಡ್ರೆ 2 ನಿಮಿಷ ಹೊಂಟೋಯ್ತು ಸಂಧ್ಯಾನ. ಅಪ್ಪ ನಿನ್ನ ಕೈ ಮುಗಿತೀನಿ ಎಟ್ಕೆ ಬೀಗ ಆಗ್ತಾಯಿಲ್ಲ ನಾನು ನೋಡಿ, ಇಲ್ಲೇ ನೋಡು ಒಳಗೆ 5 ನಿಮಿಷ ಬಂದೆ ಅಂದ್ಬಿಟ್ಟು ಅಲ್ಲಿ ನಮ್ಮ ಹೆಂಗ್ಸಿದ್ರು. ಯಾಕೆಂದರೆ ಅವರು ಹೋಗಿ ನಮ್ಮ ಮಗಳ ಮಾತ್ರ ನಮ್ಮ ಹೆಂಗ್ಸಿದ್ರು ಕರ್ಕೊಂಡು ಬಂದು ಬಿಟ್ಬಿಟ್ಟು ಇಷ್ಟೊತ್ತು ಗಂಟೆ ಇದ್ದು ಅದು ಹೋಟ್ಲಲ್ಲಿ ನಾಷ್ಟ ತರಿಸಿರ್ತೀವಿ. ಇವಾಗ ಬೇರೆ ಹುಡುಗನ ಕಳಿಸ್ತೀವಿ. ಈಗ ನಾಷ್ಟ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಈಗ ಕೂತವ್ರೆ. ಊಟ ಮಾಡೋದು ಎಲ್ಲಿ ಮಾತಾಡ್ತೀವಿ. 3 ತಿಂಗಳು ಬಿಗ್ ಬಾಸ್ ಹೋದಾಗ ಶುರುವಾದದ್ದು ಜನ. 3 ತಿಂಗಳಿಂದ ಒಂದು ಟೈಮ್ ಊಟನೇ ಬಿಟ್ಟು ಮಧ್ಯಾಹ್ನ ಸತ್ತು ನೆಮ್ಮದಿ ಬಿಟ್ಬಿಡಿ ನಿಮ್ಗೆ ಸೇರ್ಕೊಂಡದು. ಮಧ್ಯಾಹ್ನ ಊಟ, ಮಧ್ಯಾಹ್ನ ಮಾತ್ರ 2 ಟೈಮು ಇಲ್ಲ. ಮಾತ್ರ ಮಿಸ್ ಆಗ್ತಿದ್ದೆ ಇಲ್ಲಿ ನೋಡಿ ಸರ್ ಕಾಲನೇ ಇಲ್ಲ. ಮೊನ್ನೆ ನಿಮ್ಮ ಕಾಲೆಲ್ಲ ಊದ್ಕೊಂಡಿತ್ತು, ಪೂರ್ತಿ ನಿಂತ್ಕೊಳಕ್ಕಾಗ್ದೆ. ಇರ್ಲಿ, ದೇವರ ಆಶೀರ್ವಾದ ಜನಗಳ ರೀತಿಲ್ಲ ಇದೆ. ಆದರೆ ನಾನು ಪ್ರಾಣ ಮುಖ್ಯ ಅಲ್ಲ, ಜನ ಮುಖ್ಯ ನನಗೆ. ನನ್ನ ಮನೆ ಬರ್ತಾರೆ, ನನ್ನ ಮಗನೇ ಸೇಳ್ಕೊಂಡು ಗಿಲ್ಲಿ ಮನೆ ಅವ್ರು ನನಗೆ ಮುಖ್ಯ. ನನ್ನ ಪ್ರಾಣ ಮುಖ್ಯ ಅಲ್ಲ. ನನಗೆಲ್ಲ ತಿರೋಗ್ಬಿಟ್ಟದ. ನಾನು ಜಿಮ್ ಮೇಲೆ ಆಸೆ ಇಟ್ಕೋದು, ಆದರೆ ಜನ ಮೇಲೆ ಆಸೆ ಇಟ್ಕೋದ್ರೆ. ಇಷ್ಟಿನ ಗಂಟ ಕರ್ನಾಟಕ ಜನ ಪ್ರೀತಿ ಮಾಡ್ತಿದ್ರು. ಆದ್ರೆ 3 ದಿವಸದಿಂದ ದಡದ್ಪುರದ ಜನ ಇಷ್ಟಪಡ್ತಾರೆ. ರಾತ್ರಿ LED ಸ್ಕ್ರೀನ್ ತಗೊಂಡ್ಬಂದು ಒಂದು 500 ಜನಕ್ಕೆ ತೋರಿಸಿದ್ರು. ನಿಜ, ಬಸಪ್ಪನ ದಿವಸ ಅಂತ 150 ಫ್ಲೆಕ್ಸ್ನ ರಾತ್ರಿನೇ ಕಟ್ಬಿಟ್ರು ಇಲ್ಲಿ ಗೆಲ್ತಾನೆ ಅಂತೇಳಿ. 1000 ಜನಕ್ಕೆ ಇವತ್ತು ಊಟ ರೆಡಿ ಮಾಡಿಸ್ತಾವ್ರೆ. ಈಗ 6 ಗಂಟೆ 6 ಗಂಟೆಯಿಂದ 7 ಈಗ ಈ ಪೊಲೀಸರು ಹಂಗಂದದ್ದು. ಪೊಲೀಸರು ಬೈದರು, ಸರ್ ನಮಸ್ತೆ ಇದೆ. ಇವಾಗ ಕೇಳಿದೆ, ಅವರೇ ಮಾತಾಡ್ಕೊತಾಯಿದ್ರು 6 ಗಂಟೆಯಿಂದ 7 ಗಂಟೆಗೆ ಇಲ್ಲಿ ಬರ್ತಾರೆ ಅಂತ. ಇಲ್ಲಿ ಇಡಿಸವ್ರೆ. ಈಗ ನೋಡಿ ದೇವಸ್ಥಾನ ಇಡಿಸವ್ರೆ, ರೆಡಿ ಮಾಡ್ತಾವ್ರೆ. ರೆಡಿ ಮಾಡ್ತಾರೆ. ಅವನೊಂದು ಮಾತಂದ್ಬಿಟ್ನಂತ ಬಿಗ್ ಬಾಸಲ್ಲಿ. ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳು ನನಗೆ ಹಾಲಲ್ಲಿ ಅವಶ್ಯಕ ಮಾಡಿಸ್ಬಿಟ್ರೆ ಸಾಕು, ಸ್ನಾನ ಮಾಡಿಸ್ಬಿಟ್ರೆ ಎಂದಂತೆ. ಅದನ್ನೆಲ್ಲ ಇಟ್ಕೊಂಡು ಅದೆಷ್ಟು ಮರುನ ತಗೊಂಡು ಮಳವಳ್ಳಿ ಫ್ಲೆಕ್ಸ್ ಹೇಳಿದ ಇಡೀ ಕರ್ನಾಟಕನ ಫ್ಲೆಕ್ಸ್ ಹಾಕ್ಬಿಟ್ಟವ್ರಲ್ಲ ಈಗ. 2 ಕಟ್ಟಬಿಟ್ಟು ಇದು 2 ಹಾರ ತರಿಸಿ 2 ಇಟಾಚಿಗೆ ಹೇಳಿದಾರಂತೆ. ಟ್ರೈನ್ ಮೇಲ್ಗಡೆಯಿಂದ ಹಾಕ್ಸಕ್ಕೆ. ಅಲ್ಲಿ ದಣ್ಣಮ್ಮ ದೇವಸ್ಥಾನದ ಹತ್ರ ಒಂದು, ಇಲ್ಲಿ ಬಸವನಗುಡಿ ಹತ್ರ ಒಂದು ಹಾರ ಹಾಕಕ್ಕೆ ರೆಡಿ ಮಾಡೋದು ಕ್ರೈನ್ ಅಲ್ಲಿ. ಆಗ ಬಂದು ನೋಡಿ. ಈ ಊರ್ನವ್ರ ಪ್ರೀತಿ ಬಗ್ಗೆ ಏನಂತೀರಿ? ಯಾಕಂದ್ರೆ ಎಲ್ಲಾರನ್ನೂ ಹೊಗಳಿದ್ದೀರಿ, ಊರ್ನವ್ರ ಪ್ರೀತಿ ಕೊನೆಯಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲೇ ನೋಡಿ ಅನ್ನಲ್ಲ, ಸಾಯಂಕಾಲ ಬಂದು ನೋಡಿ ಊರ ಪ್ರೀತಿ ಹೆಂಗೆ ಏನು ಅಂತ ಧರಿಸ್ಬಿಟ್ಟವ್ರು ಜನ ಎಲ್ಲ ಕೈ ಹಿಡಿದ. ನಾನು ಇನ್ನೂ ಹೋಗಿಲ್ಲ, ಪ್ರಮಾಣ ಆಗಲಿ ಇನ್ನೂ 5 ರೂಪಾಯಿ ನನಗೆ ನಾನು ಕೊಡ್ತೀನಿ. ಅವ್ರು ನನ್ನೇ ಕೇಳಿರು. ಎಲ್ಲ ರೆಡಿ ಮಾಡ್ತಾವ್ರೆ ಬಸವಗುಡಿ ಹತ್ರ. 5 ಗಂಟೆನಾಗ ಬಂದು ನೋಡಿ ಅಲ್ಲಿ ಎಲ್ಲ. ನಾನು 100 ಜನ ಇಲ್ಲ, ಅಕ್ಕಪಕ್ಕದ ಜನ, ಇಡೀ ಕರ್ನಾಟಕದ ಜನವೇ ತುಂಬ ಕೈ ಹಿಡ್ದವ್ರೆ. ಈಗ ಗಿಲ್ಲಿ ನಟ ಎಲ್ಲಿದ್ದಾನೆ ಅಂತ ಎಲ್ಲರೂ ಕ್ಯೂರಿಯಾಸಿಟಿ ಇದೆ. ಅವ್ರ ತಂದೆ ನನಗೆ ಗೊತ್ತಿಲ್ವಲ್ಲ ಸ್ವಾಮಿ. ಅಲ್ಲಿ ದಿಗ್ ಬಾಸ್ ಒಳಗೆ ಇಲ್ಲಿಯವರು ಕಣ್ಣೀರು ಬಂದ್ಬಿಟ್ಟು ನನ್ನ ಮಗ ನೋಡಿ ಎಷ್ಟು ಆವತ್ತು ಫ್ಯಾಮಿಲಿ ರೌಂಡ್ ಹೋದಿನ ನನ್ನ ಮೇಗ್ಲ ಮೇಲೆ ಕೈ ಹಾಕಿ ತಿರ್ಗಾಡ್ರು. ಅವತ್ತು ಕಣ್ಣೀರು ಬಂದ್ಬಿಟ್ಟು ಅವ್ನು ಮಲಿಕವಾಗ ಹೊಟ್ಟೆ ಮೇಲೆ ಒಂದು ಕಾಲು ಇಟ್ಬಿಟ್ಟು ಎದೆ ಮೇಲೆ ಒಂದು ಕೈಲಿ ಇಟ್ಕೊಂಡು ಮಲಿಕೋನು. ಸಾಕಾಗವನಿಗೆ ಕೆಳಕ್ಕೆ ಮೇಯ್ಕೊಂಡ್ರೆ ನಿದ್ದು ಬರೋ ಗಂಟ ನಿದ್ದು ಬಂದಾದ್ಮೇಲೆ ಆಮೇಲೆ ಬರ್ಬೇಕಾದ್ರೆ ಮನಿಕೋನು. ನಾನು ಹೋಗಿ ನಮ್ಮ ತಿರುಗಾಡ್ಸಿ ನೋಡ್ಕೋಬೇಕಲ್ಲ ಅಂತ ಅಂದರೆ. ಅಲ್ಲ, ಇಷ್ಟು ಪ್ರೀತಿ ಇದೆ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ನೀವು ಒಂದು ಕಡ್ಡಿ ತಗೋಗಿದ್ರೆ ನಮ್ಮ ಟಗರ ತಪ್ಪಿಸ್ಕೊಬಿಟ್ಟೋದು ಅಲ್ಲಿ ಹೊಡಿತಿಲ್ಲ ಸರಿಯಾ ನೀವು? ಸರ್ ಅಲ್ಲಿ ಓದು ಒಂದು ದೊಣ್ಣ ಮುರ್ಕಬ ಅಂತಂದ್ರೆ ಹೇಳಿದ್ರಂತೆ. ಅವರೇ ಕೊಟ್ಟಿದ್ರೆ ಅವರೇ ಮುರ್ಕಬ ಇದ್ರಂತೆ. ದೊಣ್ಣ ಮುರ್ಕೋಗಿ ಏನು ಮಾಡಿ ಎಲ್ಲ ಕುರಿ ಕಾಯ್ದೆ ಹಂಗೆ ಏನು ಅಂತೇನೋ ತಿಳ್ಕೊಂಡು ಅಂದ್ಬಿಟ್ಟು ಅಲ್ಲೇ ಮುರ್ಕೊಂಡು ಸರ್ ನಿಮ್ಗೆ ಒಬ್ಬೊಂದು 5 ಸೀಟು ನಮಗೆ ಪಾಠಗಳಿಗೆ ಹೇಳ್ತಾರೆ, ಅಲ್ಲಿ ಹೇಳ್ಕೊಡ್ತಾರೆ. ಸರಿ, ಯಾವ್ದಾರು ಒಂದು ಡೈಲಾಗ್ ಕೇಳಬೇಕು ಅಂದರು ನಮಗೆ. ಸರ್ ನಮ್ಮ ಸ್ಕೂಲ್ ಬಾಕ್ಲ ಅಂತ ಮೆಟ್ತಾರಲ್ಲ, ಒಂದು ಹಾರ್ಮೋನಿ ಮೇಲೆ ಮುಂದ್ಗಣಿಸ್ಗೆ ಪಾಠ ಹೇಳೋದಲ್ಲ, ಏನು ಡೈಲಾಗ್ ಮನೆ ನಿನ್ನ ಮಗನಿಗೆ ಓದಿಸ್ಕೆ ಹೊಡಿಬೇಕು, ಏನು ತಪ್ಪು ಮಾಡೋನಂತ ಹೊಡಿನಪ್ಪ ನಾನು. ಅವರೇ ತಲೆ ಕೇಳೋರು. ಸರ್ ಯಾವ್ದಾರು ನಿಮ್ಗೆ ಕಲ್ತಿರೋದು ಒಂದು ಹೇಳಿ. ನಮ್ಮ ರೈತರ ಸ್ವಭಾವ ಅದು. ಹೇಳಿ ಅಂದ್ರಿ. ಅಲ್ಲಿ ನಮ್ಮ ಮಾತು ಬರೋಲ್ಲ ಸರಿಯಾಗಿ. 4 ಸೀಟು ನಿಮ್ಮಾಗ ನಮ್ಮ ಕಣದವ್ರು ಒಬ್ಬರು. ನಮ್ಮ ಹೇಳ್ದೆ ಅವ್ರಿಗೆ ಹೇಳ್ಬೇಕು, ಅವ್ರು ಹೇಳ್ದೆ ನಮ್ಗೆ ಹೇಳಬೇಕು. ಆಮೇಲೆ ನಾನು ಹೇಳ್ದೆ, ನಾನು ತಗರ ಮರಿ ತಪ್ಪಿಸ್ಕೊಂಡು ದಿಗ್ ಬಾಸ್ ನೋಡಕ್ಕೆ ನುಗ್ಬಿಟ್ಟದೆ, ಎಲ್ಲಿದ್ದೋ ಕಾರಣಲ್ಲ
ಏ ಹೋಗೋದೇನು ಮಾಡು. ಹೋಗಿ ನಾಳೆ ಬಂದು ಮಾತಾಡ್ತಾರೆ ನಾವು ಅಭಿಮಾನಿಗಳು. ಇವತ್ತು ಮಾತಾಡಿಸಿ ನಾಳೆ ಬಂದಿದ್ರು ಬರಲ್ಲ ನಾವು. ನಾನು ತಗರಮರಿ ತಪ್ಪಿಸ್ಕೋದು ದಿಗ್ ಬಾಸ್ ಒಳಗೆ ಬಿಟ್ಟದಲ್ಲ. ನಿಮ್ಮ ತಾತರ ಮನೆಗೆ ಹೋಗಿ ಬರ್ತೀನಿ ಕುರಿ ಬಿಡು ಅಂತ ಅಂದರೆ ನಾನು ತಗರಮರಿ ಇಲ್ಲಿಗೆ ಬಂದದಲ್ಲ. ಓಹೋ ಇದೇ ಇಲ್ಲ ನಿಂತು ಗರಡ್ ಗಮ್ದಾಗ ಇಲ್ಲ ನಿಂತ್ಬಿಟ್ಟದೆ ಹೇಳ್ಬೋದಾ. ಹೊಡೆದ್ರೆಲ್ಲ ಸರಿ ಅವರು ಈಗ ಅಂದ್ರೆ ಅವರು ಹಿಂಗಂದ್ರು. ಆಮೇಲೆ ಗಿಲ್ಲಿ ನಟನೆ ಹೇಳೋರೆ, ನಮ್ಮ ಅಪ್ಪ ಬಿಗ್ ಬಾಸ್ ಮನೆಗೆ ಬಂದವ್ರೆ, ಲವ್ ಟೈಮ್ ಆಯ್ತಲ್ಲ ಸಕರ ನೋಡ್ಬೇಕು 2 ಗಂಟೆ ಆಗೋಯ್ತು ಒಟ್ಟಾಯ್ತು ಅಂತೀರಂತಲ್ಲ. ಅದಕ್ಕೆ ಅಂತ ಅರಮನೆ ಬಿಟ್ಬಿಟ್ಟು ಬರಕ್ಕೆ ನಿಮ್ಗೆ ಇಷ್ಟ ಇರ್ಲಿಲ್ವಾ? ನೀವು ಎಲ್ಲರೂ 1 ಗಂಟೆ 2 ಗಂಟೆ ಟೈಮಿ ಅದಕ್ಕೆ ಮರಿಯೇವಿ ಅಲ್ಲ. ಅದು ಬೇರೆ ಕಡೆ ಹೋಗು ಮನ ಬೆನ್ನು ನಟರಮನ್ ಹೋದ್ರು ಅಷ್ಟೇ, ಇರೋಕ್ಕಾಗಲ್ಲ ನನಗೆ. ನಮ್ಮನ್ನ ಒಳಕ್ಕೆ 12 ಗಂಟೆಗೆ ಒಳಗೆ ಬಿಟ್ರು, ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 1 ಗಂಟೆ ಆಗದ ನಮಗೆ ಗೊತ್ತೇ ಇಲ್ಲ. ಟೈಮ್ ಇರೋದಿಲ್ಲ ಅಲ್ವಾ? ಕೂತು ಸಾಕಾಯ್ತು. ಆಮೇಲೆ ಮಗ ಈಗ ಊರಿಗೆ ಹೋಗ್ಬೇಕು ಎಷ್ಟೊತ್ತು ಬಿಟ್ಟರು ಕುರಿ ಕಾಯಕ್ಕೆ ಬೈ ಎಲ್ಲಿ ನೀನು ದಿಗ್ ಬಾಸ್ ಒಳಕ್ಕೆ ಅವ್ರು ಅಲೌನ್ಸ್ ಮಾಡಿದಾಗ ಅಲೋ ಅಂದಾಗ ಆಚೆ ಹೋಗಿ ಕೂತ್ಕೋ ಅಂತ.